ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ಜೆಡಿಎಸ್ ಬಿಜೆಪಿ ತಂತ್ರ ಹೂಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಬಲ 66 ಇದೆ, ಮೂವರನ್ನ ಉಚ್ಚಾಟನೆ ಮಾಡಲಾಗಿರುವಂತದ್ದು. ಇನ್ನು ಪರಿಷತ್ ಫೈಟ್ ನಲ್ಲಿ ಇಬ್ಬರು ಬಿಜೆಪಿ ಅಭ್ಯರ್ಥಿ ಗೆಲುವು ಅನ್ನುವಂತ ಲೆಕ್ಕಾಚಾರ. ಚುನಾವಣೆಯಲ್ಲಿ ಉಳಿದಂತ ಬಿಜೆಪಿ 6 ಶಾಸಕರ ಬೆಂಬಲಕ್ಕೆ ಜೆಡಿಎಸ್ಗೆ ಈಗ ಜೆಡಿಎಸ್ನ 18 ಪ್ಲಸ್ ಬಿಜೆಪಿ ಶಾಸಕರು ಸೇರಿ 24 ಎಂಎಲ್ಎ ಬೆಂಬಲ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಮಗೆ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಎಸ್ ಬಸವರಾಜ್, ಈಗ ಪೈಪೋಟಿ ಅಂತೂ ಜಿದ್ದಾಜಿದ್ದಿ ಅಂತೂ ಅಷ್ಟೇ ಸ್ಟ್ರಾಂಗ್ ಆಗಿ ಮೂರು ಪಕ್ಷಗಳ ಮಧ್ಯೆ ಇರೋದು, ಅದರಲ್ಲೂ ಜೆಡಿಎಸ್ ಹಾಗೇನೆ ಬಿಜೆಪಿ. ಏನಾಗಬಹುದು ಅಭ್ಯರ್ಥಿಗಳ ಬಲಾಬಲಗಳು ಏನೇನು ಅಂತ ನೋಡ್ತಾ ಹೋದಾಗ? ಗಾಯತ್ರಿ, ವಿಧಾನ ಪರಿಷತ್ನ ಚುನಾವಣೆ ಬಹಳಷ್ಟು ರಂಗೇರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ನಾಳೆ ನಡೆಯುವಂತಹ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕೂಡ ಕಣದಲ್ಲಿ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯಾಬಲದೊಂದಿಗೆ 4 ಜನ ಅಭ್ಯರ್ಥಿಗಳು ಕೂಡ ಆರಾಮವಾಗಿ ಅವರು ಗೆಲ್ಲುವಂತಹ ಸಂಖ್ಯಾಬಲ ಕೂಡ ಇರುವಂತದ್ದು. ಇತ್ತ ಬಿಜೆಪಿಯಿಂದಲೂ ಕೂಡ ಅವರ ಒಂದು ಶಾಸಕರ ಸಂಖ್ಯಾಬಲ ನಾವು ನೋಡ್ತಾ ಹೋದ್ರೆ ಇಬ್ಬರು ಅವರು ಅಭ್ಯರ್ಥಿಗಳು ಕೂಡ ಗೆಲ್ಲುವಂತದ್ದು ಕೂಡ ಸರಾಗವಾಗಿ ಕೂಡ ಗೆಲ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಮತ್ತೆ ಮೈತ್ರಿ ಪಕ್ಷದಿಂದ ಜೆಡಿಎಸ್ ಪಕ್ಷದಿಂದಲೂ ಕೂಡ ಮತ್ತೊಬ್ಬ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಜೆಡಿಎಸ್ನ ಶಾಸಕರ ಸಂಖ್ಯಾಬಲ ಇರತಕ್ಕಂಥದ್ದು 18. ಆದ್ರೆ ಅವರ ಅಭ್ಯರ್ಥಿ ಗೆಲ್ಲೋದಕ್ಕೆ ಇನ್ನೂ ಕೂಡ ಶಾಸಕರ ಮತಗಳು ಬೇಕು. ಆದ್ರೂ ಸಹಿತ ಅವರ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದಿಷ್ಟು ಜಿದ್ದಾಜಿದ್ದಿಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಖ್ಯಾಬಲದೊಂದಿಗೆ ಈಗ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕಾದ್ರೆ 28 ಮತಗಳು ಕೂಡ ಬೇಕು. ಆ 28 ಮತಗಳು 4 ಅಭ್ಯರ್ಥಿಗಳು ಕೂಡ ಗೆಲ್ಲುವಂತದ್ದು. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಆ 5ನೇ ಅಭ್ಯರ್ಥಿಗೆ ಸುಮಾರು 4 ಮತಗಳು ಕೂಡ ಕಡಿಮೆ ಬೀಳುವಂತದ್ದು. ಆ ಒಂದು 4 ಮತಗಳನ್ನ ಯಾವ ರೀತಿಯಾಗಿ ಸೆಳಿತಾರೆ ಅನ್ನುವಂಥದ್ದು ಬಹಳ ತೀವ್ರ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಂದಿಷ್ಟು ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಉಚ್ಚಾಟಿತ ಶಾಸಕರಿದ್ದಾರೆ, ಪಕ್ಷೇತರ ಶಾಸಕರು ಕೂಡ ಇದ್ದಾರೆ. ಅವರು ಯಾರ ಪರವಾಗಿ ಮತವನ್ನ ಹಾಕ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಸಹಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು ಬಿಡದಿಯ ವಂಡರ್ಲಾ ರೆಸಾರ್ಟ್ ನಲ್ಲಿ. ಅವರ ಒಂದು ಮತಗಳು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬರುವಂತಹ ಬಹಳ ನಿರೀಕ್ಷೆಯಲ್ಲಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಅದರ ಜೊತೆಗೆ ಇದೀಗ ಜನಾರ್ದನ್ ರೆಡ್ಡಿ ಅವರು ಸಹಿತ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ಬಿಜೆಪಿ ಅಭ್ಯರ್ಥಿಗೆ ಹಾಕ್ತಾರಾ ಅಥವಾ ಇನ್ನು ಯಾವ ಅಭ್ಯರ್ಥಿಗೆ ಹಾಕ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಕೂಡ ಆಗಿರ್ತಕ್ಕಂಥದ್ದು. ಅವರು ಯಾವ ಅಭ್ಯರ್ಥಿಯ ಪರವಾಗಿ ಹಾಕ್ತಾರೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಿಷ್ಟು ರಣತಂತ್ರ ರೂಪಿಸಿ 5ನೇ ಅಭ್ಯರ್ಥಿಗೆ ಗೆಲುವಿಗಾಗಿ 3-4 ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಬಿಜೆಪಿಯಿಂದ ಉಚ್ಚಾಟಿತವಾಗಿರ್ತಕ್ಕಂಥ ಶಾಸಕರನ್ನ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಸಹಿತ ತಮ್ಮ ಒಂದು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಒಂದಿಷ್ಟು ಶಾಸಕರನ್ನ ಸೆಳೆದಿಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಉಚ್ಚಾಟಿತ ಶಾಸಕರನ್ನು ಸಹಿತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದಿಷ್ಟು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ತಮ್ಮ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಗೋವಿಂದ ರಾಜ್ ಅವರು ಜೆಡಿಎಸ್ ನಿಂದ ಏನು ಸ್ಪರ್ಧೆ ಮಾಡಿದ್ದಾರೆ, ಅವರು ಗೆಲುವಿಗೆ ಕೂಡ ಕುಮಾರಸ್ವಾಮಿ ಅವರು ಅವರದೇ ಆಗಿರತಕ್ಕ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಒಂದಿಷ್ಟು ಆತ್ಮವಿಶ್ವಾಸದ ಮತಗಳು ಕೂಡ ಬರ್ತವೆ ಅನ್ನುವಂತ ವಿಶ್ವಾಸದಲ್ಲಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂಥ ಒಂದಿಷ್ಟು ಅಸಮಾಧಾನ, ಸಚಿವ ಸಂಪುಟ ರಚನೆ ಆಗಿರಬಹುದು, ಅಲ್ಲಿ ಹಲವಾರು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಇತ್ತ ಖಾತೆಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಅಸಮಾಧಾನ ಇದೆ. ಇವೆಲ್ಲವೂ ಕೂಡ ಒಂದಿಷ್ಟು ನಮಗೆ ಪ್ಲಸ್ ಪಾಯಿಂಟ್ ಆಗ್ತವೆ. ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ ಅನ್ನುವಂತ ಲೆಕ್ಕಾಚಾರದ ಒಂದಿಷ್ಟು ಕುಮಾರಸ್ವಾಮಿ ಅವರು ಇರುವಂತದ್ದು. ಹಾಗಾಗಿ ತಮ್ಮ ಒಂದು ಶಾಸಕರನ್ನು ಕೂಡ ಸೆಳೆದಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ ಸಹಿತ ಎಲ್ಲವೂ ಕೂಡ ಅವರ ಒಂದು ಶಾಸಕರನ್ನ ಸೆಳೆದಿಟ್ಟುಕೊಳ್ಳುವಂತ ಪ್ರಯತ್ನ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಬಿಡದಿಯ ರೆಸಾರ್ಟ್ ನಲ್ಲಿ ಕೂಡ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಸಭೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮತಗಳು ತಿರಸ್ಕೃತ ಆಗಬಾರದು ಅನ್ನುವಂಥದ್ದು, ಇನ್ನೊಂದು ಕಡೆ ಅಡ್ಡ ಮತದಾನ ಆಗಬಾರದು ಅನ್ನುವಂಥದ್ದು. ಬಸವರಾಜ್, ನಾನು ನಿಮ್ಮನ್ನ ಮತ್ತೆ ಮಾತಾಡ್ತೀನಿ.